ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗರ ಶಕ್ತಿ ಪ್ರದರ್ಶನವಾಗ್ತಾ ಇದೆ. ಸಭೆ ಆರಂಭ ಆಗಿದೆಯಾ? ಸಭೆಯಲ್ಲಿ ಇನ್ನೂ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದರ ಕುರಿತು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ರಾಜ್ಯ ಸರ್ಕಾರ ಸೋಮವಾರದಿಂದ ಜಾತಿ ಗಣತಿಯ ಸಮೀಕ್ಷೆಗೆ ಆರಂಭ ಆಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯ ಸಹ ಇವತ್ತು ಮಹತ್ವದಾದಂತಹ ಸಭೆಯನ್ನು ಕರೆದಿರುವಂತದ್ದು. ಸಭೆ ಈಗಾಗಲೇ ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಭೆಯೂ ಸಹ ಆರಂಭವಾಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಆಗ್ತಾ ಬಂತು. ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಶೋಭಾ ಕರಂದ್ಲಾಜೆ ಅವರು ಮತ್ತು ಮಾಜಿ ಸಿಎಂ ಆಗಿರತಕ್ಕಂಥ ಸದಾನಂದ ಗೌಡರು ಸೇರಿದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಮುದಾಯದ ಎಲ್ಲ ಸಚಿವರುಗಳು, ಶಾಸಕರುಗಳು ಪಕ್ಷಾತೀತವಾಗಿ ಎಲ್ಲರೂ ಸಹ ಭಾಗಿಯಾಗಿರುವಂತದ್ದು. ಕಳೆದ ಬಾರಿ ಏನು ಕಾಂತರಾಜು ಸಮೀಕ್ಷೆ ಆದಂತಹ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಜನಸಂಖ್ಯೆಯನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ತೋರಿಸಲಾಗಿತ್ತು. ಅದೊಂದು ಬಹುದೊಡ್ಡದಾದಂತಹ ಆರೋಪ ಇದೆ. ಅದರ ಜೊತೆಗೆ ಈ ಬಾರಿ ಸಮೀಕ್ಷೆಗೆ ಹೋಗುವಂತಹ ಸಂದರ್ಭದಲ್ಲಿ ಸಮೀಕ್ಷೆಯ ಕೈಪಿಡಿಯಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನೋ ಒಂದು ಪದವನ್ನು ಸಹ ಸೇರ್ಪಡೆ ಮಾಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರು ಎಲ್ಲರೂ ಸಹ ಮಹತ್ವದಾದಂತಹ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಈ ಬಾರಿ ಸಮೀಕ್ಷೆಯಲ್ಲಿ ಎಲ್ಲರೂ ಸಹ ಸಮುದಾಯದ ನಾಯಕರುಗಳು ಯಾವ ರೀತಿಯಾಗಿ ಭಾಗಿಯಾಗಬೇಕು ಮತ್ತು ಸಮುದಾಯದಿಂದ ಯಾವ ರೀತಿಯಾಗಿ ಸಮೀಕ್ಷೆ ವೇಳೆಯಲ್ಲಿ ಮಾಹಿತಿಯನ್ನ ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೇ ಸಭೆಯಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಇಡೀ ಸಮುದಾಯದ ನಾಯಕರು ಎಲ್ಲರೂ ಸಹ ಒಗ್ಗಟ್ಟಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರುವಂತದ್ದು. ರಮ್ಯಾ, ಈಗ ಸಮೀಕ್ಷೆ ಒಂದಷ್ಟು ಗೊಂದಲವನ್ನ ಕೂಡ ಉಂಟು ಮಾಡ್ತಾ ಇದೆ. ಒಕ್ಕಲಿಗರ ಉಪಜಾತಿಗಳ ಕುರಿತು ಚರ್ಚೆ ಕೂಡ ನಡೀತಾ ಇದೆ. ಈ ಜಾತಿ ಕಾಲಂನಲ್ಲಿ ಏನ್ ಉಲ್ಲೇಖ ಮಾಡಬೇಕು ಅನ್ನೋದು ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಯಾವ ತೀರ್ಮಾನವನ್ನ ಕೈಗೊಳ್ಳಬಹುದು? ಯಾಕೆಂತಂದ್ರೆ ಕ್ರಿಶ್ಚಿಯನ್ ಅಂದ್ರೆ ಬೇರೆ ಬೇರೆ ಸಮುದಾಯದ ಕಾಲಮ್ ಅನ್ನು ಕೂಡ ಇದೀಗ ಎಕ್ಸ್ಟ್ರಾ ಆಡ್ ಮಾಡಲಾಗಿದೆ. ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಸಭೆ ಮುಗಿದ ನಂತರ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಾಗುತ್ತಾ? ಸುದ್ದಿಗೋಷ್ಠಿ ಎಷ್ಟು ಗಂಟೆಗೆ ಆರಂಭ ಆಗಬಹುದು ಅಂತ ಹೇಳಿ? ರಮ್ಯಾ, ಈಗಾಗಲೇ ಸಭೆ ಆರಂಭವಾಗಿ ಅರ್ಧ ಗಂಟೆಗಳ ಕಾಲ ಆಯಿತು. ಸಭೆ ಮುಕ್ತಾಯದ ಬಳಿಕ ಇಡೀ ಒಕ್ಕಲಿಗ ಸಮುದಾಯ ತೆಗೆದುಕೊಂಡಂತ ನಿರ್ಣಯವನ್ನ ಅವರು ಮಾಧ್ಯಮಗಳ ಮುಂದೆ ಪ್ರಕಟ ಮಾಡ್ತಾರೆ. ರಾಜ್ಯ ಸರ್ಕಾರ ಈಗಾಗಲೇ ಸಮೀಕ್ಷೆಗೆ ಹೋಗುವಂತ ಸಂದರ್ಭದಲ್ಲಿ ಕೈಪಿಡಿಯಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿರುವ ಹಿನ್ನೆಲೆ ಎಲ್ಲ ಸಮುದಾಯಗಳಿಗೂ ಸಹ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆನೂ ಸಹ ವೀರಶೈವ ಲಿಂಗಾಯತ ಸಮುದಾಯ ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶವನ್ನ ಮಾಡಿತು. ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರು ಎಲ್ಲರೂ ಸಹ ಸೇರ್ಪಡೆಯಾಗಿ ಸಮುದಾಯದಿಂದ ಸಮೀಕ್ಷೆ ವೇಳೆಯಲ್ಲಿ ಯಾವ ರೀತಿಯ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಸಭೆಯಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ, DK ಶಿವಕುಮಾರ್ ಅವರು ಕೂಡ ಇದ್ದಾರೆ. ಆದ್ರೆ ಈ ಹಿಂದೆ ಜೋಡೆತ್ತುಗಳಾಗಿದ್ದಂತಹ ಇಬ್ಬರು ನಾಯಕರು ಇವತ್ತು ಮುನಸನ್ನ ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಒಬ್ರಿಗೊಬ್ರು ಮುಖವನ್ನು ಕೂಡ ನೋಡ್ಕೊಳ್ಳಿಲ್ಲ. ಹೌದು ರಮ್ಯಾ, ಈಗಾಗಲೇ ಸಭೆಯಲ್ಲಿ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದೇ HD ಕುಮಾರಸ್ವಾಮಿ ಮತ್ತು DCM DK ಶಿವಕುಮಾರ್ ಅವರು ಭಾಗಿಯಾಗಿರುವಂತದ್ದು. ಇವರಿಬ್ಬರೂ ಸಹ ಈ ಹಿಂದೆ ಸರ್ಕಾರ ಮಾಡುವಂತ ಸಂದರ್ಭದಲ್ಲಿ ಜೋಡೆತ್ತಿನ ರೀತಿಯಲ್ಲಿ ಅವರು ಒಗ್ಗಟ್ಟನ್ನ ಪ್ರದರ್ಶನವನ್ನ ಮಾಡಿದ್ರು. ಆದ್ರೆ ಇವತ್ತಿನ ಸಭೆಯಲ್ಲಿ ಇಬ್ಬರು ನಾಯಕರು ಭಾಗಿಯಾಗಿದ್ರು ಸಹ ಒಬ್ಬರಿಗೆ ಒಬ್ಬರು ಸಹ ಮಾತನಾಡದೇನೆ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಅವರ ರಾಜಕೀಯ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಸಹ ಒಕ್ಕಲಿಗ ಸಮುದಾಯ ಅಂತ ಬಂದಂತ ಸಂದರ್ಭದಲ್ಲಿ ಅವರಿಬ್ಬರೂ ಸಹ ಸಭೆಯಲ್ಲಿ ಭಾಗಿಯಾಗಿರುವುದು ಸಾಕಷ್ಟು ವಿಶೇಷವಾಗಿರುವಂತದ್ದು. ಮತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ನಾಯಕರುಗಳು ಸಹ ಇವತ್ತು ಸಭೆಯಲ್ಲಿ ಭಾಗಿಯಾಗಿ ಸಮುದಾಯದಿಂದ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇರೋದು ಸಾಕಷ್ಟು ವಿಶೇಷವಾಗಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.